ಈ ನಾಟಿ ಔಷಧ ಪದ್ಧತಿ ಭಾರತೀಯ ಪಾರಂಪರಿಕ ಔಷಧ ಪದ್ಧತಿಗಳಲ್ಲಿ ಒಂದು. ಇಂದಿಗೂ ಇದು ಹೆಚ್ಚಿನ ಮಹತ್ವವನ್ನು ಪಡೆದಿದೆ. ದೇಶದ ಉದ್ದಗಲಕ್ಕೂ ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಹಲವಾರು ನಾಟಿ ವೈದ್ಯರಿದ್ದಾರೆ. ಇವರು ಕಾಯಿಲೆಗಳನ್ನು ವಾಸಿ ಮಾಡುವ ಎಲ್ಲ ವೈದ್ಯರು, ನುರಿತ ತಜ್ಞರು. ತಮ್ಮಿಂದ ಆಗುವುದೇ ಇಲ್ಲ, ಇವರು ಬದುಕುವುದು ಸಾಧ್ಯವೇ ಇಲ್ಲ ಎಂದು ಹೇಳಿ ಆಸ್ಪತ್ರೆಯಿಂದ ಕಳಿಸಿರುವ ವ್ಯಕ್ತಿಗಳು ನಾಟಿ ಔಷಧ ಅಥವಾ ಚಿಕಿತ್ಸೆ ಪಡೆದು ಇಂದು ನಮ್ಮ ಮುಂದೆ ಆರೋಗ್ಯವಾಗಿ ಬದುಕುತ್ತಿರುವ ಅನೇಕ ಉದಾಹರಣೆಗಳು ಇವೆ. ಇವರು ಕಾಡು ಮೇಡುಗಳಲ್ಲಿ ಅಲೆದು ಅಲ್ಲಿ ಸಿಗುವ ಔಷಧಿ ಗುಣಗಳುಳ್ಳ ಗಿಡ ಮೂಲಿಕೆಗಳಿಂದಲೇ ದಿವ್ಯ ಔಷಧವನ್ನು ತಯಾರಿಸಿ ಅನೇಕ ಜನರ ಜೀವವನ್ನು ಕಾಪಾಡುತ್ತಿದ್ದಾರೆ. ಈ ಖ್ಯಾತ ಪಾರಂಪರಿಕ ವೈದ್ಯರು ಹಲವು ಕಾಯಿಲೆಗಳಿಗೆ ಚಿಕಿತ್ಸೆಯನ್ನು ನೀಡುತ್ತಿದ್ದರು. ಈಗ ಕೇವಲ ಪರಿಹಾರಗಳನ್ನು ಮಾತ್ರ ಸೂಚಿಸುತ್ತಿದ್ದಾರೆ. ಕಾಯಿಲೆಗಳ ಬಗ್ಗೆ, ಅವುಗಳಿಗೆ ನೀಡುವ ಚಿಕಿತ್ಸೆಯ ಬಗ್ಗೆ ಆಳವಾದ ಜ್ಞಾನವನ್ನು ಹೊಂದಿರುವ ಇವರು ಆರೋಗ್ಯ ಮೀಮಾಂಸೆ, ಬೈರಾಗಿ ಚಿಕಿತ್ಸೆಗಳು, ಗೋಸಾಯಿ ಚಿಕಿತ್ಸೆಗಳು, ಪಾರಂಪರಿಕ ಪ್ರಥಮ ಚಿಕಿತ್ಸೆಗಳು, ರೋಗ ಲಕ್ಷಣಗಳು, ಪಥ್ಯ ಅಪಥ್ಯ ಸೇರಿದಂತೆ ಹಲವು ಪುಸ್ತಕಗಳನ್ನು ಬರೆದಿದ್ದಾರೆ. ಬೆಂಗಳೂರಿನ ನಗರದ ಸುಂಕದಕಟ್ಟೆಯ ಬಳಿಯ ಅವರ ಮನೆಯನ್ನು ಹುಡುಕಿಕೊಂಡು ಹೊರಟೆವು. ಕೊನೆಗೂ ಈ ಟ್ರಾಫಿಕ್ ಮಧ್ಯೆಯೇ ಅವರ ಮನೆಯನ್ನು ತಲುಪಿದೆವು. ಈ ಪಾರಂಪರಿಕ ವೈದ್ಯರು ಸಾಮಾನ್ಯ ಕಾಯಿಲೆಗಳಾದ ಬಿಪಿ, ಶುಗರ್, ಆಸ್ತಮಾ, ಅಲರ್ಜಿ, ಚರ್ಮ ಕಾಯಿಲೆಗಳು ಸೇರಿದಂತೆ ಇತರ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುತ್ತಿದ್ದರಂತೆ. ಆದರೆ ಈಗ ವಯಸ್ಸಾದ ಕಾರಣ ಮತ್ತು ಸಮಯದ ಅಭಾವದಿಂದ ಔಷಧಿಗಳನ್ನು ನೀಡುವುದನ್ನು ನಿಲ್ಲಿಸಿದ್ದಾರಂತೆ. ಆದರೆ ತಮ್ಮನ್ನು ಹುಡುಕಿಕೊಂಡು ಬರುವವರಿಗೆ ಆರೋಗ್ಯ ಸಲಹೆಗಳನ್ನು ನೀಡುತ್ತಿದ್ದಾರಂತೆ. ಹಾಗಾದರೆ ಇಂತಹ ಖ್ಯಾತ ನಾಟಿ ವೈದ್ಯರು ಯಾರು ಗೊತ್ತಾ? ಇವರೇ ನೋಡಿ, ಬೆಂಗಳೂರಿನ ಹಾರೋಹಳ್ಳಿ ಕ್ರಾಸ್ ಬಳಿಯ ಮಾರುತಿ ನಗರದ ಬಳಿ ಇರುವ ಪಾರಂಪರಿಕ ವೈದ್ಯರಾದ ಶಾಂತ ವೀರಪ್ಪನವರು. ನಮಸ್ಕಾರ, ನನ್ನ ಹೆಸರು ಶಾಂತ ವೀರಪ್ಪ ಅಂತ. ನಮ್ಮದು ಪಾವಗಡ ತಾಲೂಕು, ಬ್ಯಾಡನೂರು ಅಂತ. ನಾವು ಈ ವಿದ್ಯೆಯನ್ನು ನಮ್ಮ ತಂದೆಯಿಂದ ಕಲ್ತಿದ್ದು. ನಮ್ಮ ತಂದೆಯವರು ಈ ನಾಟಿ ವೈದ್ಯವನ್ನು ನಿರಂತರವಾಗಿ ಮಾಡ್ತಾಯಿದ್ರು. ಸಾಮಾನ್ಯವಾಗಿ ಕೆಲವು ಸ್ಕಿನ್, ಚರ್ಮದ ರೋಗಗಳಿಗೆ ಸಂಬಂಧಪಟ್ಟಂತೆ ಕೊಡ್ತಾಯಿದ್ರು ಟ್ರೀಟ್ಮೆಂಟು. ಕೆಲವು ಜನರಲ್ ಆಗಿ ಕೆಲವು ಮೂಲಿಕೆಗಳನ್ನು ಬಳಸೋದು ಹೇಳ್ಕೊಡ್ತಾಯಿದ್ರು. ಅವರು ನಿರಂತರವಾಗಿ ಮಾಡ್ತಾಯಿದ್ರು. ನಾನು ಸರ್ಕಾರಿ ನೌಕರಿ, ಹೈಸ್ಕೂಲ್ ಟೀಚರ್ ಆಗಿ ಕೆಲಸ ಸಿಕ್ತು. ಅದರಿಂದ ನನಗೆ ಈ ಕಡೆ ಗಮನ ಕಡಿಮೆ ಆಯಿತು. ಈಗ ನಾನು ನಿವೃತ್ತನಾಗಿ 20 ವರ್ಷಗಳಾಗಿದೆ. 20 ವರ್ಷಗಳಾದಮೇಲೆ ಈ ವೃತ್ತಿಯಲ್ಲಿ ಇದ್ದಾಗಲೂ ಕೂಡ ಇದರ ಗಂಧ ಸ್ವಲ್ಪ ತಿಳಿದಿತ್ತು. ಅಪರೂಪವಾಗಿ ಕೆಲವು ಸ್ಟೂಡೆಂಟ್ಸುಗಳಿಗೆ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದಾಗ ನಾನೇ ಟ್ರೀಟ್ಮೆಂಟ್ ಮಾಡ್ತಾಯಿದ್ದೆ. ಆಮೇಲೆ ಹಂಗೆ ಅದು ಸ್ವಲ್ಪ ಬೇರೆ ಹೊರಗಡೆ ಅಷ್ಟೊಂದಾಗಿ ನಾನು ಚಿಕಿತ್ಸೆ ಕೊಡ್ತಿರಲಿಲ್ಲ. ಈ ನಿವೃತ್ತನಾದಮೇಲೆ ಸ್ವಲ್ಪ ಹೆಚ್ಚಿಗೆ ಅದ್ರ ಬಗ್ಗೆ ಗಮನ ಹರಿಸ್ತು. ಪಾರಂಪರಿಕ ವೈದ್ಯ ಪರಿಷತ್ತು ಅಂತ ಒಂದು ಪರಿಷತ್ತಿದೆ ನಮ್ಮದು. ಅದಕ್ಕೆ ಸೆಕ್ರೆಟರಿ ಆಗಿನೂ ಕೂಡ ಕೆಲಸ ಮಾಡಿದೆ. ಇವಾಗ ಸೆಕ್ರೆಟರಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟಾದಮೇಲೆ ಈಗ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಬಂದು ಈಗಲೂ ಸ್ವಲ್ಪ ಕೆಲಸ ಮಾಡ್ತಾಯಿದ್ದೀನಿ. ನಿವೃತ್ತ ಜೀವನದಲ್ಲಿ ಸ್ವಲ್ಪ ಹೆಚ್ಚಿಗೆ ಗಮನ ಕೊಟ್ಟು ಅದ್ರ ಬಗ್ಗೆ ಕಾಳಜಿ ಹೆಚ್ಚಿಗೆ ಬಂತು. ಅದ್ರ ಬಗ್ಗೆ ಮತ್ತು ಹೆಚ್ಚಿಗೆ ಬಳಸ್ತಾ ಚಿಕಿತ್ಸೆ ಕೊಡ್ತಾ ಕೆಲವು ಅನುಭವಕ್ಕೆ ಬಂದಂಥವುಗಳನ್ನ ಕೆಲವು ಪುಸ್ತಕ ರೂಪದಲ್ಲಿ ಬರೆದಿದ್ದೀನಿ. ಪುಸ್ತಕ ರೂಪದಲ್ಲಿ ಯಾವುದಪ್ಪ ಅಂದರೆ ಗೋಸಾಯಿ ಚಿಕಿತ್ಸೆಗಳು ಅಂತ ಒಂದು, ಆರೋಗ್ಯ ಮೀಮಾಂಸೆ ಅಂತ ಒಂದು, ಪಾರಂಪರಿಕ ಪ್ರಥಮ ಚಿಕಿತ್ಸೆಗಳು ಅಂತ ಒಂದು, ಬೈರಾಗಿ ಚಿಕಿತ್ಸೆಗಳು ಅಂತ ಒಂದು, ಕೆಲವು ಆರೋಗ್ಯದ ಸಂಬಂಧಪಟ್ಟಂತೆ ಪುಸ್ತಕಗಳನ್ನು ಕೂಡ ಬರೆದೆ. ಬರವಣಿಗೆ ನನ್ನ ಹವ್ಯಾಸ. ಕತೆ ಕವನ ಬರಿತಾ ಇದ್ದಿದ್ದು ಈ ನಾಟಿ ವೈದ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿಗೆ ಇಂಟ್ರೆಸ್ಟ್ ಬಂದು ಅದನ್ನು ಕೆಲವು ಪುಸ್ತಕಗಳನ್ನು ಬರೆಯೋದಕ್ಕೆ ಸಾಧ್ಯ ಆಯಿತು. ಪಾರಂಪರಿಕ ವೈದ್ಯ, ಗ್ರಾಮ ವೈದ್ಯ, ಅಜ್ಜಿ ವೈದ್ಯ, ಈ ಥರ ಕರೀತಾರೆ ಅದನ್ನು. ಸಾಮಾನ್ಯವಾಗಿ ಬಾಯಿಂದ ಬಾಯಿಗೆ, ಅಜ್ಜಿಯಿಂದ ಮಕ್ಕಳಿಗೆ, ತಂದೆಯಿಂದ ತಾತನಿಂದ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಈ ಥರ ಬಾಯಿಂದ ಬಾಯಿಗೆ ಬಂದಂಥ ವಿದ್ಯೆಯನ್ನು ದಾಖಲೀಕರಣ ಮಾಡಿ ಕೆಲವು ಪುಸ್ತಕಗಳನ್ನು ಬರೆಯೋದಕ್ಕೆ ಸಾಧ್ಯ ಆಯಿತು. ಆಮೇಲೆ ಕೆಲವು ತೆಲುಗು ಪುಸ್ತಕಗಳಿಂದ ಅನುವಾದ ಮಾಡಿ ಕೆಲವು ಮಾಹಿತಿಯನ್ನು ತಗೊಂಡು ಕೆಲವು ಪುಸ್ತಕ ಬರೆದಿದ್ದೀನಿ. ಆ ಪುಸ್ತಕಗಳನ್ನು ಮೊದಲು ಮಾರಾಟ ಮಾಡ್ತಿದ್ದೆ. ಈಗ ಅದು ಕೂಡ ಕಡಿಮೆ ಆಗಿದೆ. ಪುಸ್ತಕದ ಬಗ್ಗೆ ಹೇಳಬೇಕು ಅಂದರೆ ಈ ಕೆಲವು ಬಾಯಿಂದ ಬಾಯಿಗೆ ಬಂದಂಥ ಚಿಕಿತ್ಸೆಗಳನ್ನು ದಾಖಲೆ ಮಾಡಿದ್ದೀನಿ.
ತೆಲುಗು ಗ್ರಂಥಗಳಿಂದ ಕೆಲವು ಪುಸ್ತಕಗಳಿಂದ ಅನುವಾದ ಮಾಡಿದ್ದೀನಿ. ಕನ್ನಡದಲ್ಲಿ ಕೆಲವು ಆಧಾರ ಗ್ರಂಥಗಳನ್ನ ಇಟ್ಕೊಂಡು ನಾನು ಆ ಪುಸ್ತಕಗಳನ್ನ ಬರೆಯೋದಕ್ಕೆ ಸಾಧ್ಯ ಆಯಿತು.